ಬಕ್ರೀದ್ ಹಬ್ಬದ ಸಂದರ್ಭದಲ್ಲಿ ಗೋವುಗಳ ಅಕ್ರಮ ಸಾಗಣೆ ಮತ್ತು ಹತ್ಯೆಯನ್ನು ತಡೆಗಟ್ಟಬೇಕು ಎಂದು ವಿಶ್ವ ಹಿಂದೂ ಪರಿಷತ್ ಹಾಗೂ ಬಜರಂಗ ದಳ ಆಗ್ರಹಿಸಿದೆ. ಪತ್ರಿಕಾಗೋಷ್ಠಿಯಲ್ಲಿ ಬಜರಂಗ ದಳದ ಪ್ರಾಂತ್ಯ ಸುರಕ್ಷಾ ಪ್ರಮುಖ ರಾಜೇಶ್ ಗೌಡ ಮಾತನಾಡಿ, ಬಕ್ರೀದ್ ಹಬ್ಬದ ಹಿನ್ನೆಲೆಯಲ್ಲಿ ಶಿವಮೊಗ್ಗವೂ ಸೇರಿದಂತೆ ರಾಜ್ಯಾದ್ಯಂತ ಕಾನೂನುಬಾಹಿರವಾಗಿ ಗೋವಂಶದ ಸಾಗಾಣಿಕೆ ಹಾಗೂ ಸಾರ್ವಜನಿಕ ಸ್ಥಳಗಳಲ್ಲಿ ಗೋವಂಶ ಬಲಿ ನಡೆಯುವ ಸಾಧ್ಯತೆ ಇದ್ದು, ಇದನ್ನು ತಡೆಗಟ್ಟಲು ಪೊಲೀಸರು ಕಠಿಣ ಕಾನೂನು ಕ್ರಮ ಜರುಗಿಸಬೇಕು ಎಂದು ಆಗ್ರಹಿಸಿದರು. ಅಕ್ರಮ ಕಸಾಯಿಖಾನೆಗಳನ್ನು ಗುರುತಿಸಿ ದಾಳಿ ಮಾಡಿ ಶಾಶ್ವತವಾಗಿ ನಿಲ್ಲಿಸಬೇಕು. ಜಾನುವಾರು ಹತ್ಯೆ ನಡೆದ ಮನೆ, ಕಟ್ಟಡ, ಖಾಲಿ ಜಮೀನುಗಳನ್ನು ಜಪ್ತಿ ಮಾಡಬೇಕು. ಸರ್ಕಾರಕ್ಕೆ ಮುಟ್ಟುಗೋಲು ಹಾಕಿಕೊಳ್ಳಬೇಕು. ಆರೋಪಿಗಳಿಗೆ 7 ವರ್ಷ ಶಿಕ್ಷೆ ಹಾಗೂ ಪ್ರತಿ ಜಾನುವಾರಿಗೆ 1 ಲಕ್ಷ ರು ದಂಡ ವಿಧಿಸಬೇಕು. ಬೀಟ್ ಪೊಲೀಸರು ಈ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಎಂದು ಒತ್ತಾಯಿಸಿದರು. ಈ ಅಕ್ರಮ ಕಸಾಯಿಖಾನೆಗಳಲ್ಲಿ ಮಾಂಸ ಖರೀದಿಸುವವರನ್ನು ಅಪರಾಧಿ ಎಂದು ಪರಿಗಣಿಸಿ ಶಿಕ್ಷೆ ನೀಡಬೇಕು. ಮಾಂಸವನ್ನು ವಶಪಡಿಸಿಕೊಂಡು ತನಿಖೆ ನಡೆಸಬೇಕು. ಗೋವಧೆ ಮಾಡಿದ ಪ್ರಕರಣಗಳಲ್ಲಿ ಜಾಮೀನು ಪಡೆದು ಹೊರಗಿರುವ ಆರೋಪಿಗಳನ್ನು ಕರೆಸಿ ಎಚ್ಚರ ನೀಡಬೇಕು. ಬಕ್ರೀದ್ ಸಂದರ್ಭದಲ್ಲಿ ಪ್ರಾಣಿಗಳ ವಧೆಯಾಗದಂತೆ ನಿಷೇಧ ಇರುವ ಬಗ್ಗೆ ಪೊಲೀಸ್ ಇಲಾಖೆ ವ್ಯಾಪಕ ಪ್ರಚಾರ ಮಾಡಬೇಕು ಎಂದರು. ಅಲ್ಲದೆ ಜಾನುವಾರು ಹತ್ಯೆ ಪ್ರತಿಬಂಧಕ ಸಂರಕ್ಷಣಾ ಕಾಯ್ದೆ, ಪ್ರಾಣಿಗಳ ಮೇಲಿನ ಕ್ರೌರ್ಯ ತಡೆ ಕಾಯ್ದೆ ಮತ್ತು ಆಹಾರ ಸುರಕ್ಷತೆ, ಗುಣಮಟ್ಟ ಕಾಯ್ದೆ, ಕಸಾಯಿಖಾನೆ ನಿಯಮಾವಳಿ, ಪ್ರಾಣಿಗಳ ಸಾಗಾಟ ನಿಯಮಾವಳಿ ಮುಂತಾದ ನಿಯಮಗಳನ್ನು ಕಡ್ಡಾಯವಾಗಿ ಪಾಲಿಸುವಂತೆ ನೋಡಿಕೊಳ್ಳಬೇಕು. ಹಿಂದೂಗಳಿಗೆ ಪೂಜನೀಯವಾಗಿರುವ ಗೋವಂಶವನ್ನು ಸಂವಿಧಾನದ ಚೌಕಟ್ಟಿನಲ್ಲಿ ರಕ್ಷಿಸಲು ವಿಶ್ವ ಹಿಂದೂ ಪರಿಷತ್ ಮತ್ತು ಬಜರಂಗ ದಳ ಬದ್ಧವಾಗಿದೆ ಎಂದು ಬಜರಂಗದ ಪ್ರಾಂತ್ಯ ಸುರಕ್ಷಾ ಪ್ರಮುಖ ರಾಜೇಶ್ ಗೌಡ ತಿಳಿಸಿದರು. ವಿಶ್ವ ಹಿಂದೂ ಪರಿಷತ್ ಪ್ರಾಂತ್ಯ ಸಾಮರಸ್ಯ ಪ್ರಮುಖ ರಮೇಶ್ ಬಾಬು ಮಾತನಾಡಿ, ಶಾಲಾ ಕಾಲೇಜುಗಳಲ್ಲಿ ವಸ್ತ್ರ ಸಂಹಿತೆ ಬಗ್ಗೆ ನೂತನ ಆದೇಶ ಹೊರಡಿಸಿ ಮತ್ತೆ ವಿದ್ಯಾರ್ಥಿಗಳಲ್ಲಿ ಸರ್ಕಾರ ಗೊಂದಲ ಮೂಡಿಸಿದೆ. ಮತ್ತೆ ಹಿಜಾಬ್ ವಿವಾದ ಪ್ರಾರಂಭವಾಗಿದೆ. ಗುರುಕುಲ ಪದ್ಧತಿಯಿಂದಲೂ ಸಮಾನತೆಯ ದೃಷ್ಟಿಯಿಂದ ವಸ್ತ್ರ ಸಂಹಿತೆ ಇದ್ದು, ಈಗ ಹೊಸದಾಗಿ ಹಿಜಾಬ್ಗೆ ಅನುಮತಿ ನೀಡಿದ್ದು ಸರಿಯಲ್ಲ. ಇದೇ ರೀತಿ ವಿದ್ಯಾರ್ಥಿಗಳಲ್ಲಿ ತಾರತಮ್ಯ ಮತ್ತು ಅಸಮಾನತೆ ಹುಟ್ಟಿಸುವ ಕೆಲಸ ಸರ್ಕಾರ ಮುಂದುವರೆಸಿದ್ದಲ್ಲಿ ನಾವು ಕೇಸರಿ ಅಭಿಯಾನವನ್ನು ಆರಂಭಿಸುತ್ತೇವೆ. ತ್ರಿಶೂಲಧಾರಿಯಾಗಿಯೂ ಬರುತ್ತೇವೆ. ನಾವು ಮೊದಲಿನಿಂದಲೂ ಸಂಸ್ಕಾರ ಸಂಸ್ಕೃತಿಯನ್ನು ಗೌರವಿಸುವವರು. ಮಕ್ಕಳಲ್ಲಿ ವಿಷಬೀಜ ಬಿತ್ತುವ ಸರ್ಕಾರದ ಈ ಕ್ರಮ ಸರಿಯಲ್ಲ. ಇತ್ತೀಚೆಗೆ ಪರೀಕ್ಷಾ ಕೇಂದ್ರಕ್ಕೆ ತೆರಳುವಾಗ ಜನಿವಾರ, ಮಂಗಳಸೂತ್ರ ಕಿತ್ತಿದ್ದನ್ನು ನೋಡಿದ್ದೇವೆ. ಸರ್ಕಾರದ ದ್ವಂದ್ವ ನೀತಿಯನ್ನು ವಿರೋಧಿಸುತ್ತೇವೆ ಎಂದರು. ಒಂದು ಸಣ್ಣ ಬ್ರೇಕ್ನ ನಂತರ ರಮೇಶ್ ಬಾಬು ಏನ್ ಹೇಳಿದ್ರು ಕೇಳೋಣ ಬನ್ನಿ. ಶ್ರೀ ಅರಬಿಂದೋ ಪಿಯು ಕಾಲೇಜ್ ಜಾವಳ್ಳಿ ಶಿವಮೊಗ್ಗ ಇನ್ ಕೊಲಾಬರೇಷನ್ ವಿತ್ ವೈಬ್ರೆಂಟ್ ಮೂಡುಬಿದ್ರೆ ಪಿಯು ಬೋರ್ಡ್ ನಲ್ಲಿ ರಾಜ್ಯಕ್ಕೆ 2ನೇ ಸ್ಥಾನ ಪಡೆದ ಪ್ರತಿಷ್ಠಿತ ಸಂಸ್ಥೆ. ಅಡ್ಮಿಷನ್ ಓಪನ್ ಫಾರ್ ಫಸ್ಟ್ ಪಿಯುಸಿ ಅಂಡ್ ಸೆಕೆಂಡ್ ಪಿಯುಸಿ. ಹಾಸ್ಟೆಲ್ ಫೆಸಿಲಿಟಿ ಫಾರ್ ಬಾಯ್ಸ್ ಅಂಡ್ ಗರ್ಲ್ಸ್. ಇಂಟಿಗ್ರೇಟೆಡ್ ಕೋಚಿಂಗ್ ಫಾರ್ ನೀಟ್, ಜೆಇಇ, ಕೆಸಿಇಟಿ. For more information contact 9482447188 8310243698. Sri Adi Chunchanagiri Independent PU College, known as Sai PUC, is a science PU college with a missionary zeal. Blessed by the divine Parama Puja Sri 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 Dr. Balagangadharanath Mahaswamiji, it is now under the able guidance of Parama Puja Sri 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 Dr. Nirmalanandanatha Mahaswamiji. Grandchild of Puja Sri Sri Prasannanatha Swamiji, a new block of hi-fi building comprising of ultra-modern classrooms with AC facilities and fully equipped laboratories has come up. Sai PUC have a vast library hall with good collection of books and internet connection. This can also be converted into a seminar hall for PowerPoint presentations. Our well-equipped computer lab is our specialty. Students can have an extra access to the systems. They are also encouraged to use the tabs as an advanced learning tool.
Digital learning for both board exam and entrance exams like NEET, JEE, KCET are given to the students through VFX Studio recorded classes powered by Sai PUC College app. Sai PUC offers 2 years PU course as per the norms of the Department of Pre-University Education, Karnataka. Along with English, one can opt Kannada or Sanskrit or Hindi for language studies. We have decent and useful waiting rooms for our girl students. An excellent mix of young, energetic and experienced staff facilitating our students 24/7. The college buses take care of each and every student's safety. We also run safe and secure hostels for boys and girls separately. We have established our own app and website to enable our students to get easy access to our videos regarding board and entrance classes. Visual effect is also a part of our curriculum. VFX is a part of our academics where learning is made easy. Our institution is springboard to success. Have a great learning opportunity, have a great success and have a fantastic future. ರೇಡಿಯೋ ಅಯೋಡಿನ್ ಥೆರಪಿ ನಿಖರವಾಗಿ ಪರಿಗಣನೆ, ನೇರ ಚಿಕಿತ್ಸೆ, ಹೈಪರ್ ಥೈರಾಯ್ಡಿಸಂ ಮತ್ತು ಥೈರಾಯ್ಡ್ ಕ್ಯಾನ್ಸರ್ಗೆ ಸೂಕ್ತ ಚಿಕಿತ್ಸೆ ಹಾಗೂ ಆರೈಕೆ ನಮ್ಮ ನಂಜಪ್ಪ ಲೈಫ್ ಕೇರ್ ನಲ್ಲಿ ಲಭ್ಯ. ಸಂಪರ್ಕಿಸಿ ನಂಜಪ್ಪ ಲೈಫ್ ಕೇರ್, ಗಾಡಿಕೊಪ್ಪ, ಸಾಗರ ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9686629090. ಸರ್ಫಾ ಕೋಟ್ಸ್, ಸರ್ಫಾ ಕೋಟ್ಸ್, ಸರ್ಫಾ ಕೋಟ್ಸ್ ರವರ ಸುದೀರ್ಘ ಬಾಳಿಕೆಯ ಸುಂದರವೂ ಆದ ಜಲಾಧಾರಿತ ಪರಿಸರ ಸ್ನೇಹಿ ಪೇಂಟ್ಗಳನ್ನೇ ಬಳಸಿ. ಸರ್ಫಾ ಲಕ್ಸುರಿ ಎಮಲ್ಷನ್ ಪೇಂಟ್, ಓಡರ್ಲೆಸ್, ಲೋ ವಿವೋಸಿ, ಗುಡ್ ಫಾರ್ ಹೆಲ್ತ್, ಗುಡ್ ಫಾರ್ ಅರ್ತ್. ಸರ್ಫಾ ಕೋಟ್ಸ್. ಎಲ್ರಿಗೂ ನಮಸ್ಕಾರ. ಈ ದಿನ ವಿಶ್ವ ಹಿಂದೂ ಪರಿಷತ್ತು ಮತ್ತು ಬಜರಂಗ ದಳ ಪತ್ರಿಕಾಗೋಷ್ಠಿಯನ್ನು ಕರೆದಿರುವಂತಹ ವಿಷಯ ಮುಂಬರುವಂತಹ ಬಕ್ರೀದ್ ಹಬ್ಬದ ಸಲುವಾಗಿ. ಬಕ್ರೀದ್ ಹಬ್ಬಕ್ಕೆ ಯಾಕೆ ಬಕ್ರೀದ್ ಹಬ್ಬದ ಸಲುವಾಗಿ ಪತ್ರಿಕಾಗೋಷ್ಠಿ ಕರೆದಿದ್ದೀವಿ ಅಂತ ಅಂದರೆ, ಹಿಂದೂಗಳ ಆರಾಧ್ಯ ದೈವ, ಹಿಂದೂಗಳು ಪೂಜಿಸುವಂತಹ ತಾಯಿ ಗೋಮಾತೆಯ ಹತ್ಯೆ ಆಗ್ತಾ ಇದೆ. ಕರ್ನಾಟಕ ರಾಜ್ಯದಲ್ಲಿ ಗೋಹತ್ಯೆ ನಿಷೇಧ ಕಾಯ್ದೆ ಜಾರಿಯಲ್ಲಿದ್ದರೂ ಸಹ ಅಕ್ರಮವಾದಂತಹ ಕಸಾಯಿಖಾನೆಗಳು, ಅಕ್ರಮವಾಗಿ ಗೋಮಾಂಸ ಸಾಗಾಣಿಕೆ ಮತ್ತು ಗೋವುಗಳ ಕಳ್ಳತನ, ಹಾಗೆ ಗೋಮಾಂಸದ ಹೋಟೆಲ್ಗಳು ಇದೆಲ್ಲವೂ ಸಹ ಅಕ್ರಮವಾಗಿದ್ದರೂ ರಾಜ್ಯ ಸರ್ಕಾರ ಮತ್ತು ಪೊಲೀಸ್ ಇಲಾಖೆ ಕಣ್ಮುಚ್ಕೊಂಡು ಕೂತಿದೆ. ಹಾಗಾಗಿ ಬಕ್ರೀದ್ ಹಬ್ಬಕ್ಕೆ ಅತಿ ಹೆಚ್ಚು ಗೋಹತ್ಯೆ ಆಗುವಂತಹ ಕಾರಣ ತಿಳಿದು ಬಂದಿರೋದ್ರಿಂದ ಇದೇನು ಹೊಸದಲ್ಲ. ಪ್ರತಿ ವರ್ಷವೂ ಸಹ ಬಕ್ರೀದ್ ಹಬ್ಬದ ಸಲುವಾಗಿ ಬಕ್ರೀದ್ ಹಬ್ಬಕ್ಕೆ ಹಸುಗಳನ್ನು ಕಟ್ಟದೇ ಇರೋಂಥವ್ರು, ಹಸುಗಳನ್ನು ಸಾಕದೇ ಇರೋಂಥವ್ರು ಎಲ್ಲರೂ ಸಹ ಅವರವ್ರ ಮನೆ ಬಾಗಿಲಲ್ಲಿ 4-5 ಹಸುಗಳು ಇವತ್ತು ಕಟ್ಟಿದ್ದಾರೆ. ಅದಕ್ಕೆ ಪೊಲೀಸ್ ಇಲಾಖೆಗೆ ಒಂದು ಆಗ್ರಹ ಮಾಡ್ತಾ ಇದ್ದೀವಿ. ತಕ್ಷಣ ನೀವು ಎಲ್ಲ ಪೊಲೀಸ್ ಠಾಣೆಯ ವ್ಯಾಪ್ತಿಯಲ್ಲಿ ಬರುವಂತಹ ಎಲ್ಲ ಕಡೆನೂ ಚೆಕ್ ಪೋಸ್ಟ್ಗಳನ್ನು ಹಾಕಬೇಕು. ಚೆಕ್ ಪೋಸ್ಟ್ಗಳು ಇನ್ನೂ ನಿರ್ಮಾಣ ಆಗಲಿಲ್ಲ. ಅದನ್ನು ಎಲ್ಲ ವೆಹಿಕಲ್ಗಳನ್ನು ಚೆಕ್ ಮಾಡೋವಂಥದ್ದಾಗಿಲ್ಲ. ಶಿವಮೊಗ್ಗ ಜಿಲ್ಲೆಯಲ್ಲಿ ಕಳೆದ 3-4 ದಿನಗಳಲ್ಲಿ ಸುಮಾರು 100ಕ್ಕೂ ಹೆಚ್ಚು ಹಸುಗಳನ್ನು ರಕ್ಷಿಸುವಂತಹ ಕೆಲಸ ಬಜರಂಗ ದಳ ಮಾಡಿದೆ. ಸಾಗರದಲ್ಲಾಗಿರ್ಬೋದು, ಸೊರಬದಲ್ಲಾಗಿರ್ಬೋದು, ಭದ್ರಾವತಿಯಲ್ಲಾಗಿರ್ಬೋದು, ಶಿವಮೊಗ್ಗ ನಗರದಲ್ಲಾಗಿರ್ಬೋದು, ಶಿವಮೊಗ್ಗ ಗ್ರಾಮಾಂತರದಲ್ಲಾಗಿರ್ಬೋದು, ಎಲ್ಲ ಕಡೆ ಬಜರಂಗ ದಳದ ಕಾರ್ಯಕರ್ತರು ಇದನ್ನು ರಕ್ಷಣೆ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದೆ. ಆದರೆ ಪೊಲೀಸ್ ಇಲಾಖೆ ಏನು ಮಾಡ್ತಾ ಇದೆ ಅಂತೇಳಿ ಅಂತ ಗೊತ್ತಿಲ್ಲ. ಯಾಕೆಂದರೆ ಅವರು ಚೆಕ್ ಪೋಸ್ಟ್ ಹಾಕಿಲ್ಲ, ಅಲ್ಲಿಗೆ ಕರ್ತವ್ಯ ನಿರತ ಅಧಿಕಾರಿಗಳನ್ನು ಹಾಕಿಲ್ಲ. ಹಾಗಾಗಿ ಪೊಲೀಸ್ ಇಲಾಖೆಗೆ ತಕ್ಷಣ ಆಗ್ರಹ ಮಾಡ್ತಾ ಇದೆ ಬಜರಂಗ ದಳ, ನೀವು ಚೆಕ್ ಪೋಸ್ಟ್ಗಳನ್ನು ಹಾಕಬೇಕು. ಹಾಗೆ ನಾವು ಕಳೆದ 3-4 ವರ್ಷ 22ನೇ ಇಸ್ವಿಯಲ್ಲಿ ಏನು ಕಾಯ್ದೆ ಜಾರಿ ಆಗುತ್ತೆ, ಕಾಯ್ದೆ ಜಾರಿ ಆದ ನಂತರದ ದಿನಗಳಲ್ಲಿ ಯಾವುದೇ ಕಾರಣಕ್ಕೂ ಇಲ್ಲಿವರೆಗೂ ಗೋವಿನ
ಕಳ್ಳತನ ಆಗ್ತಾರಂಥದ್ದು ಮತ್ತು ಹತ್ಯೆ ಆಗ್ತಾರಂಥದ್ದು ನಿಲ್ಲಿಲ್ಲ. ಆಮೇಲೆ ನಾವೇ ಬಜರಂಗದಳದ ಕಾರ್ಯಕರ್ತರು ಒಂದಿಷ್ಟು ಮಾಹಿತಿಗಳನ್ನು ಕೊಟ್ಟು ಇಲ್ಲಿ ಹಸು ಸಾಗಾಣಿಕೆ ಆಗ್ತಾ ಇದೆ ಅಂತಂದರೆ ಅದನ್ನೂ ಹಿಡಿಯುವಂಥ ಕೆಲಸ ಪೊಲೀಸ್ ಇಲಾಖೆ ಮಾಡಿಲ್ಲ. ಆಮೇಲೆ ನಾವು ಅಕಸ್ಮಾತ್ ಅದನ್ನು ತಡೆದ್ರೆ ನೀವು ನೈತಿಕ ಪೊಲೀಸ್ಗಿರಿ ಅಂತ ನಮಗೆ ಕಾರಣ ಕೊಡ್ತಾರೆ ಪೊಲೀಸ್ನವರು. ಹಾಗಾಗಿ ನಾವು ಯಾವುದೇ ಕಾರಣಕ್ಕೂ ಗಲಾಟೆ ದೊಂಬಿ ಆಗಬಾರ್ದು ಅನ್ನೋ ಕಾರಣಕ್ಕೋಸ್ಕರನೇ ಇದನ್ನು ಹೇಳ್ತಾ ಇರೋಂಥದ್ದು. ಆಮೇಲೆ ಈಗ ಪಶುಪಾಲನಾ ಇಲಾಖೆದು ಸಮೇತ ಇದರಲ್ಲಿ ಕೆಲಸ ಇದೆ. ಯಾಕೆ ಅಂದರೆ ಪಶುಪಾಲನಾ ಇಲಾಖೆ ಒಳಗಡೆ ಎಲ್ಲ ರೀತಿಯ ವ್ಯವಸ್ಥೆ ಪಶುಪಾಲನಾ ಇಲಾಖೆಯಲ್ಲಿ ಇರೋಂಥದ್ದು. ಯಾಕೆ ಅಂತಂದರೆ ಯಾರ್ಯಾರ ಮನೆಗೆ ಹಸುಗಳನ್ನು ಕಟ್ಟಿದ್ದಾರೆ ಅಂತೇಳಿ ಅಂತ ಜಾನುವಾರು ಗಣತಿಯನ್ನು ಮಾಡಿರೋಂಥದ್ದು ಪಶುಪಾಲನಾ ಇಲಾಖೆ. ಜಾನುವಾರು ಗಣತಿ ಮಾಡಿದಂಥ ಸಂದರ್ಭದಲ್ಲಿ ಯಾರ ಮನೇಲಿ ಹಸುಗಳಿದ್ದಾವೆ ಯಾರ ಮನೇಲಿ ಇಲ್ಲ ಅನ್ನೋದು ಗೊತ್ತಿದೆ. ಆಮೇಲೆ ಎಲ್ಲ ಹಸುಗಳಿಗೆ ಕಿವಿಗೆ ಇನ್ಶೂರೆನ್ಸಿನ ಟ್ಯಾಗ್ ಹಾಕ್ತಾರೆ. ಪಶುಪಾಲನಾ ಇಲಾಖೆ ಅದು ಕಂಪಲ್ಸರಿ ಮಾಡಬೇಕು ಅಂತೇಳಿ ಅಂತ ಗೈಡ್ಲೈನ್ಸ್ ಇದೆ. ಆದರೆ ಪಶುಪಾಲನಾ ಇಲಾಖೆ ಇಲ್ಲಿವರೆಗೂ ಸಿಟಿ ಒಳಗಡೆ ಒಂದು ಮನೆಯನ್ನು ಸಹ ವೀಕ್ಷಣೆ ಮಾಡಿಲ್ಲ. ಇದ್ರದ್ದು ನೇರವಾದ ಜವಾಬ್ದಾರಿ ಪಶುಪಾಲನಾ ಇಲಾಖೆ ಡೆಪ್ಯೂಟಿ ಡೈರೆಕ್ಟ್ರು ಹೊರಬೇಕಾಗತ್ತೆ. ಯಾಕೆಂದರೆ ಅದು ಕಿವಿಗೆ ವಾಲೆ ಹಾಕೋಂಥದ್ದು ಮಾಡಿಲ್ಲ. ಆಮೇಲೆ ಯಾರ ಮನೆಯಲ್ಲಿ ಹಸುಗಳಿದೆ, ಯಾರು ರೈತರು ಇದನ್ನು ಯಾರು ನಿರಂತರವಾಗಿ ಸಾಕ್ತಾ ಇರೋಂಥದ್ದು, ಈಗ ಅವರು ತಕ್ಷಣಕ್ಕೆ ಅವ್ರ ಮನೆ ಬಾಗಿಲಲ್ಲಿ ತಾಮಂದು ಕಟ್ಕೊಂಡಿರೋ ಅಂಥದ್ದು, ಇವನ್ನೆಲ್ಲವನ್ನು ಪರಿಶೀಲನೆ ಮಾಡಬೇಕು. ಪರಿಶೀಲನೆ ಮಾಡಿ ಅವನ್ನ ಆ ಹಸುವಿನ ಯಾರು ತಾಮಂದು ಕಟ್ಟಿದ್ದಾರೆ ಅದನ್ನ ಈ ಗೋಹತ್ಯೆ ನಿಷೇಧ ಕಾಯ್ದೆ ಮತ್ತೆ ಈ ಹಬ್ಬದ ಸಂದರ್ಭದಲ್ಲಿ ಇದೇ ಉದ್ದೇಶಕ್ಕೆ ತಮ್ಮೊಂದು ಕಟ್ಟಿದ್ದಾರೆ ಅಂತೇಳಿ ಅಂತ ಅವ್ರ ಮೇಲೆ ಒಂದು ಕಾನೂನು ಕ್ರಮ ಆಗಬೇಕು.